Hello everyone, this is Deepika, lecturer, Electronics and Communication, Government Polytechnic, Mulbagal. In this session, we will be seeing about the microcontroller and application for the third semester students of Mechatronics department. This session will be on the chapter 1, that is nothing but architecture of microcontroller 8051. This will be the last session for this microcontroller. By this time you would have learnt everything about the pin diagram of 8051, pin configuration, ports of 8051, and special function registers, timer, counter, and also the block diagram of 8051. What all the function of each block in the block diagram also you would have learnt. Let's see what all we will be learning in this session. What are the overview of this session? That is nothing but features of PIC 16F74, architecture of PIC 16F74, application of PIC 16F74. In this session, we will be knowing about the PIC microcontroller. The PIC microcontroller's features, architecture and applications. What all the features of PIC microcontroller, what all the architecture, in architecture what all it comes of PIC microcontroller, and also the applications of the PIC microcontroller. Let's see what are the objective of this session. Objective is nothing but at the end of this session what all you will be knowing. ಅಂದ್ರೆ ಸೆಷನ್ ಎಂಡ್ ಆಗೋಷ್ಟರಲ್ಲಿ ನೀವು ಈ ಸೆಷನ್ ಇಂದ ಏನೆಲ್ಲ ತಿಳ್ಕೊಳ್ತೀರಾ ಅನ್ನೋದು ಆಬ್ಜೆಕ್ಟಿವ್. ಏನೇನೆಲ್ಲ ಕಲ್ತ್ಕೋತೀರಾ? ಎಸ್, ಪಿಕ್ ಮೈಕ್ರೋ ಕಂಟ್ರೋಲರ್ದು ಯೂಸಸ್ ಆಗಿರ್ಬೋದು, ಅಥವಾ ಪಿಕ್ ಮೈಕ್ರೋ ಕಂಟ್ರೋಲರ್ ಆರ್ಕಿಟೆಕ್ಚರ್ ಹೇಗಿದೆ ಅನ್ನೋದು ತಿಳ್ಕೊತೀರಾ, ಮತ್ತೆ ಪಿಕ್ ಮೈಕ್ರೋ ಕಂಟ್ರೋಲರ್ದು ಅಪ್ಲಿಕೇಶನ್ಸ್ ಯಾವ್ಯಾವೆಲ್ಲ ಅಪ್ಲಿಕೇಶನ್ಸ್ ಇದೆ ಅನ್ನೋದು ತಿಳ್ಕೊತೀರಾ. ಎಸ್, they have given same thing here. Uses of PIC microcontroller, application of the microcontroller, architecture of the microcontroller. Yes, let's see the features of PIC 16F74. ಏನೇನೆಲ್ಲ ಫೀಚರ್ಸ್ ಇದೆ ಇದರದ್ದು ಅಂತ ನೋಡೋಣ. ಎಸ್, ನೀವು ಈಗಾಗಲೇ ಹಾರ್ಡ್ವರ್ಡ್ ನ್ಯೂಮನ್ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಾ. ದ ವೆರಿ ಫಸ್ಟ್ ಸೆಷನ್ ಅಲ್ಲೇ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಎಸ್, ದಿಸ್ PIC microcontroller uses the ಹಾರ್ಡ್ವರ್ಡ್ ಆರ್ಕಿಟೆಕ್ಚರ್. ಹಾರ್ಡ್ವರ್ಡ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತೆ ಸಿಸ್ಕ್ ಬಗ್ಗೆ ಕೂಡ ಕೇಳಿರ್ತೀರಾ. ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಇದು. ಎಸ್, ರಿಸ್ಕ್ CPU ಫೀಚರ್ಸ್ ಇರುತ್ತೆ ಇದಕ್ಕೆ. ಮತ್ತೆ 8-bit ರಿಸ್ಕ್ CPU ಯೂಸ್ ಮಾಡುತ್ತೆ. ಎಸ್, ಇಟ್ ಈಸ್ 8-bit. ಮತ್ತೆ 35 ಸಿಂಗಲ್ ವರ್ಡ್ ಇನ್ಸ್ಟ್ರಕ್ಷನ್ಸ್, ಇದರಲ್ಲಿ 35 ಸಿಂಗಲ್ ವರ್ಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮತ್ತೆ ಆಲ್ ಸಿಂಗಲ್ cycle instructions except the program branches, which are 2 cycles. ಅಂದ್ರೆ ಪ್ರೋಗ್ರಾಮ್ ಬ್ರಾಂಚಸ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಬಂದು ಇಟ್ ವಿಲ್ ಬಿ ಆಫ್ 2 cycles. ಮತ್ತೆ ಆಪರೇಟಿಂಗ್ ಸ್ಪೀಡ್, ಇದರದ್ದು ಆಪರೇಟಿಂಗ್ ಸ್ಪೀಡ್ ಬಂದು ಇಟ್ ವಿಲ್ ಬಿ ಆಫ್ 20 ಮೆಗಾಹರ್ಟ್ಸ್. ಆಪರೇಟಿಂಗ್ ಸ್ಪೀಡ್ ಬಂದು 20 ಮೆಗಾಹರ್ಟ್ಸ್ ಇರುತ್ತೆ. ಮತ್ತೆ ಇನ್ಸ್ಟ್ರಕ್ಷನ್ ಸೈಕಲ್ಸ್ ಬಂದು ಇಟ್ ಈಸ್ 20 ನ್ಯಾನೋ ಸೆಕೆಂಡ್ಸ್ ಇರುತ್ತೆ. Okay, what all the features? The up to 4K into 14 flash program memory ಇರುತ್ತೆ. ಮತ್ತೆ up to 192 into 8 data memory ಇರುತ್ತೆ. 8 level deep hardware stack ಇರುತ್ತೆ. ಮತ್ತೆ ಡೈರೆಕ್ಟ್, ಇಂಡೈರೆಕ್ಟ್ ಅಂಡ್ ರಿಲೇಟಿವ್ ಅಡ್ರೆಸಿಂಗ್ ಮೋಡ್ಸ್ ಬಂದು 3 ಟೈಪ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟು, ಇಂಡೈರೆಕ್ಟು ಮತ್ತೆ ರಿಲೇಟಿವ್ ಅಡ್ರೆಸಿಂಗ್ ಮೋಡ್ಸ್. ಏನು ಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಅಂದ್ರೆ, ಸಮ್ ಡೈರೆಕ್ಟ್ ಡೇಟಾನ ಡೈರೆಕ್ಟ್ ಆಗಿ ರೆಜಿಸ್ಟರ್ಸ್ಗೆ ಅಥವಾ ಮೆಮೊರಿ ಲೊಕೇಶನ್ಗೆ ಡೈರೆಕ್ಟ್ ಆಗಿ ಕಳಿಸ್ತೀವಲ್ಲ, ಅದನ್ನ ಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಅಂತೀವಿ. ಇಂಡೈರೆಕ್ಟ್ ಅಂದ್ರೆ ಇಂಡೈರೆಕ್ಟ್ಲಿ ಸೆಂಡಿಂಗ್, ಲೈಕ್
ಸಮ್ ಅಡ್ರೆಸ್ ಲೊಕೇಶನ್ ತೋರಿಸೋದು ಆಶ್ ಹಾಕಿ ಅಲ್ಲಿಂದ ಸಮ್ ರಿಜಿಸ್ಟರ್ ಮೂವ್ ಮಾಡೋ ತರ ಈ ತರ ಎಲ್ಲಾನು ತೋರ್ಸೋದನ್ನ ಏನ್ ಮಾಡ್ತೀವಿ ನಾವು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ ಅಂತೀವಿ. ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್ ಅಂದ್ರೆ ರಿಲೇಟಿವ್ ಅಡ್ರೆಸ್ ನ ತೋರ್ಸೋದು, ಅದರಲ್ಲಿ ಡೇಟಾನ ಸೇವ್ ಮಾಡಿರ್ತೀವಿ, ಅದನ್ನ ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್ ಅಂತೀವಿ. ಲೇಟರ್ ಸೆಷನ್ಸ್ ಅಲ್ಲಿ ನೀವು ಅಡ್ರೆಸ್ಸಿಂಗ್ ಮೋಡ್ಸ್ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊತೀರಾ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ಸ್ಪೆಷಲ್ ಫೀಚರ್ಸ್ ಆಫ್ ದಿ ಮೈಕ್ರೋ ಕಂಟ್ರೋಲರ್. ಏನೆಲ್ಲ ಸ್ಪೆಷಲ್ ಫೀಚರ್ಸ್ ಇರುತ್ತೆ ಮೈಕ್ರೋ ಕಂಟ್ರೋಲರ್ಗೆ? ಎಸ್, ಫಸ್ಟ್ ಪಾಯಿಂಟ್ ಪವರ್ ಆನ್ ರೀಸೆಟ್, ಮತ್ತೆ ಪವರ್ ಅಪ್ ಟೈಮ್, ವಾಚ್ ಡಾಗ್ ಟೈಮರ್, ಮತ್ತೆ ಪವರ್ ಸೇವಿಂಗ್ ಸ್ಲೀಪ್ ಮೋಡ್. ಎಸ್, ಇಟ್ ಹ್ಯಾಸ್ ಎ ಆಪ್ಷನ್ ಲೈಕ್ ಪವರ್ ಸೇವಿಂಗ್ ಸ್ಲೀಪ್ ಮೋಡ್. ಎಸ್, ಪೆರಿಫೆರಲ್ ಫೀಚರ್ಸ್. ಏನೆಲ್ಲ ಪೆರಿಫೆರಲ್ ಫೀಚರ್ಸ್ ಇದೆ? ದಟ್ ಈಸ್ ನಥಿಂಗ್ ಬಟ್ ಟೈಮರ್ 0, IE 8-bit timer or counter, timer 1 IE 16-bit timer or counter, timer 2 IE 8-bit timer or counter. Yes, ಇದರಿಂದ ಏನ್ ಗೊತ್ತಾಯ್ತು ನಿಮ್ಗೆ? There are 3 different timers in PIC microcontroller. PIC microcontroller ಅಲ್ಲಿ 3 different timers ಯೂಸ್ ಮಾಡ್ಕೋತೀವಿ. That is nothing but timer 0, timer 1 and timer 2. ಈ ಮೂರರಲ್ಲಿ ಟೈಮರ್ 1 ಮಾತ್ರ ಇಟ್ ಈಸ್ ಆಫ್ 16 ಬಿಟ್ಸ್, ಇನ್ ಎರಡು ಟೈಮರ್ಸ್ ಬಂದು ಇಟ್ ಈಸ್ ಆಫ್ 8 ಬಿಟ್ಸ್. ಎಸ್, ವಿ ವಿಲ್ ಯೂಸ್ 8 ಬಿಟ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಇದರಲ್ಲಿ 8 ಬಿಟ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಕೂಡ ಇದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಯೂನಿವರ್ಸಲ್ ಅಸಿಂಕ್ರೋನಸ್ ಅಂಡ್ ಸಿಂಕ್ರೋನಸ್ ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್. ಇದರಲ್ಲಿ ಯೂನಿವರ್ಸಲ್, ಸಿಂಕ್ರೋನಸ್ ಮತ್ತೆ ಅಸಿಂಕ್ರೋನಸ್ ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್ ಕೂಡ ಇದೆ. ಎಕ್ಸ್, ಪಿಕ್ ಮೈಕ್ರೋ ಕಂಟ್ರೋಲರ್ ಆರ್ಕಿಟೆಕ್ಚರ್. ಬ್ಲಾಕ್ ಡಯಾಗ್ರಾಮ್ ನಿಮ್ಗೆ ಏನ್ ಕಾಣಿಸ್ತಿದೆ? ಬ್ಲಾಕ್ ಡಯಾಗ್ರಾಮ್ ದಟ್ ಈಸ್ ನಥಿಂಗ್ ಬಟ್ ದಿ ಆರ್ಕಿಟೆಕ್ಚರ್ ಆಫ್ ಪಿಕ್ ಮೈಕ್ರೋ ಕಂಟ್ರೋಲರ್. ನಾನು ಸ್ಟಡಿ ಮೆಟೀರಿಯಲ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇಸ್ PPT ಜೊತೆ. ಸಾರಿ, ದ ಸ್ಲೈಡ್ಸ್, PPTs ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ. ಸೊ ದಟ್ ಇಫ್ ಯು ಗೋ ಥ್ರೂ ದಟ್ ಯು ಕ್ಯಾನ್ ಸಿ ದಿ ಬ್ಲಾಕ್ ಡಯಾಗ್ರಾಮ್. ನೋಡೋಣ ಬ್ಲಾಕ್ ಡಯಾಗ್ರಾಮ್ದು ಒಂದೊಂದು ಬ್ಲಾಕ್ಸ್ ಏನ್ ಫಂಕ್ಷನ್ ಇರ್ಬೋದು ಎಲ್ಲ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಇದೆ. ಲೆಟ್ಸ್ ಸಿ. ಎಸ್, ಮೆಮೊರಿ ಸ್ಟ್ರಕ್ಚರ್. ಏನು ಮೆಮೊರಿ ಸ್ಟ್ರಕ್ಚರ್? ಪಿಕ್ ಆರ್ಕಿಟೆಕ್ಚರ್ ಅಲ್ಲಿ 2 ಮೆಮೊರಿ ಸ್ಟ್ರಕ್ಚರ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ರೋಗ್ರಾಮ್ ಮೆಮೊರಿ ಅಂಡ್ ಡೇಟಾ ಮೆಮೊರಿ. ಎಸ್, the PIC architecture consists of 2 memories, that is program memory and data memory. Let's see the first one, program memory. This is a 4K into 14 memory space. It is used to store 13-bit instructions or the program code. The program memory data is accessed by the program counter register that holds the address of the program memory. The address 000H is used as a reset memory space and 0004H is used as a interrupt memory space. ಏನ್ ಹೇಳ್ತಾರೆ ಇವರು? ಪ್ರೋಗ್ರಾಮ್ ಮೆಮೊರಿ ಇಸ್ 4K ಕ್ರಾಸ್ 14 ಮೆಮೊರಿ ಸ್ಪೇಸ್ ಇರುತ್ತೆ, ಮತ್ತೆ ದಿಸ್ ಇಸ್ ಆಫ್ 13 ಬಿಟ್ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೋಗ್ರಾಮ್ ಕೋಡ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಪ್ರೋಗ್ರಾಮ್ ಮೆಮೊರಿ ಡೇಟಾನ ನಾವು ಯೂಸಿಂಗ್ ಪ್ರೋಗ್ರಾಮ್ ಕೌಂಟರ್ ರೆಜಿಸ್ಟರ್ ಆಕ್ಸೆಸ್ ಮಾಡ್ಕೋಬಹುದು. ಮತ್ತೆ ಇದ್ರ ಅಡ್ರೆಸ್ ಬಂದು ವಿ ವಿಲ್ ಸ್ಟೋರ್ ಇನ್ ಪ್ರೋಗ್ರಾಮ್ ಮೆಮೊರಿ. ಮತ್ತೆ ದಿ ಅಡ್ರೆಸ್ 000H ನ ವಿ ವಿಲ್ ರಿಸರ್ವ್ ಇಟ್ ಫಾರ್ ರೀಸೆಟ್ ಮೆಮೊರಿ ಸ್ಪೇಸ್, ಮತ್ತೆ 0004H ನ ವಿ ವಿಲ್ ರಿಸರ್ವ್ ಇಟ್ ಫಾರ್ ಇಂಟರಪ್ಟ್ ಮೆಮೊರಿ ಸ್ಪೇಸ್. ನೆಕ್ಸ್ಟ್ ಬಂದು ಡೇಟಾ ಮೆಮೊರಿ. The data memory consists of 368 bytes of RAM and 256 bytes of EEPROM. The 368 bytes of RAM consist of multiple banks. Each bank consists of general purpose register and special function register.
ಓಕೆ, ಯು ಕ್ಯಾನ್ ಸಿ ಡೇಟಾ ಮೆಮೊರಿಲಿ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ. ಡೇಟಾ ಮೆಮೊರಿಲಿ ಇಟ್ ಈಸ್ 368 ಬೈಟ್ಸ್ ಆಫ್ ರ್ಯಾಮ್ ಇರುತ್ತೆ ಮತ್ತೆ 256 ಬೈಟ್ಸ್ ಆಫ್ ಇ ಪ್ರಾಮ್ ಇರುತ್ತೆ. ಎಸ್, ಮತ್ತೆ 368 ಬೈಟ್ಸ್ ಆಫ್ ರ್ಯಾಮ್ ಬಂದು ಇಟ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಬ್ಯಾಂಕ್ಸ್ ಇರುತ್ತೆ, ರಿಜಿಸ್ಟರ್ ಬ್ಯಾಂಕ್ಸ್, ಮಲ್ಟಿಪಲ್ ರಿಜಿಸ್ಟರ್ ಬ್ಯಾಂಕ್ಸ್ ಇರುತ್ತೆ, ವಿಚ್ ವಿ ಕ್ಯಾನ್ ಯೂಸ್ ಫಾರ್ ಜನರಲ್ ಪರ್ಪಸ್ ರಿಜಿಸ್ಟರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಸ್ಪೆಷಲ್ ಪರ್ಪಸ್ ರಿಜಿಸ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ರಿಜಿಸ್ಟರ್ಸ್ ಓದ್ಬೇಕಾದ್ರೆ ನೀವು ತಿಳ್ಕೊಂಡಿರ್ತೀರಾ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಯಾವ್ಯಾವು, ಸ್ಪೆಷಲ್ ಪರ್ಪಸ್ ರಿಜಿಸ್ಟರ್ಸ್ ಯಾವ್ಯಾವು ಎಲ್ಲಾನು. ಎಸ್, ನೆಕ್ಸ್ಟ್ ವರ್ಕಿಂಗ್ ರಿಜಿಸ್ಟರ್. ಏನು ವರ್ಕಿಂಗ್ ರಿಜಿಸ್ಟರ್? It consists of a memory space that stores the operands for each instruction. It also stores the result of each execution. Yes, ಇದು ವರ್ಕಿಂಗ್ ರಿಜಿಸ್ಟರ್ ಬಂದು ಇಟ್ ಕನ್ಸಿಸ್ಟ್ ಆಫ್ ಎ ಮೆಮೊರಿ ಸ್ಪೇಸ್ ದಟ್ ಸ್ಟೋರ್ಸ್ ದಿ ಆಪರೆಂಟ್ಸ್ ಫಾರ್ ದಿ ಈಚ್ ಇನ್ಸ್ಟ್ರಕ್ಷನ್ ಅಂತಾನೆ. ಪ್ರತಿ ಇನ್ಸ್ಟ್ರಕ್ಷನ್ಗೆ ಒಂದು ಆಪರೆಂಡ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಮತ್ತೆ ಇಟ್ ಆಲ್ಸೋ ಸ್ಟೋರ್ಸ್ ದಿ ರಿಸಲ್ಟ್ ಆಫ್ ಈಚ್ ಎಕ್ಸಿಕ್ಯೂಷನ್. ವರ್ಕಿಂಗ್ ರಿಜಿಸ್ಟರ್ ಏನ್ ಮಾಡುತ್ತೆ, ಪ್ರತಿ ಎಕ್ಸಿಕ್ಯೂಷನ್ ಅಲ್ಲಿ ಬರೋ ರಿಸಲ್ಟ್ ನ ಕೂಡ ವಿ ವಾಂಟ್ ದಟ್ ರಿಸಲ್ಟ್ ರೈಟ್, ಆ ರಿಸಲ್ಟ್ ನ ಕೂಡ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಸ್ಟೇಟಸ್ ರಿಜಿಸ್ಟರ್. The bits of the status register donates the status of the ALU after every execution of the instruction. It is also used to select any one of the 4 banks of the RAM. ಸ್ಟೇಟಸ್ ರಿಜಿಸ್ಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಎಸ್, ಬಿಟ್ಸ್ ಆಫ್ ದಿ ಸ್ಟೇಟಸ್ ರಿಜಿಸ್ಟರ್ ಏನ್ ಮಾಡ್ತೀವಿ, ಡಿನೋಟ್ಸ್ ದಿ ಸ್ಟೇಟಸ್ ಆಫ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ALUದು ಸ್ಟೇಟಸ್ ನ ಡಿನೋಟ್ ಮಾಡುತ್ತೆ. ಮತ್ತೆ ಇಟ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಎನಿ ಒನ್ ಆಫ್ ದಿ 4 ಬ್ಯಾಂಕ್ಸ್. 4 ಬ್ಯಾಂಕ್ಸ್ ಅಲ್ಲಿ, ರ್ಯಾಮ್ ಅಲ್ಲಿರೋ 4 ಬ್ಯಾಂಕ್ಸ್ ಅಲ್ಲಿ ಯಾವ್ದನ್ನ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ವಿ ವಿಲ್ ಯೂಸ್ ದಿ ಸ್ಟೇಟಸ್ ರಿಜಿಸ್ಟರ್. Let's see the next slide. File selection register. ಏನು ಫೈಲ್ ಸೆಲೆಕ್ಷನ್ ರಿಜಿಸ್ಟರ್ ಅಂದ್ರೆ? ಇಟ್ ಆಕ್ಟ್ಸ್ as a pointer to any other general purpose register. It consists of a register file address and it is used in indirect addressing. ನಾವು ಫೈಲ್ ಸೆಲೆಕ್ಷನ್ ರಿಜಿಸ್ಟರ್ ನ ಜನರಲ್ ಪರ್ಪಸ್ ರಿಜಿಸ್ಟರ್ ಆಗಿ ಕೂಡ ಯೂಸ್ ಮಾಡಬಹುದು. ಮತ್ತೆ ದಿಸ್ ರಿಜಿಸ್ಟರ್ ಫೈಲ್ ಅಡ್ರೆಸ್ ನ ನಾವು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಅಲ್ಲಿ ಯೂಶಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು another general purpose register is the program counter register, which is 13-bit register. The 5 upper bits are used as SPCLATH, that is nothing but program counter latch, to independently function as another register, any other register, and the lower 8 bits are used as the program counter bits. Next, the program counter acts as a pointer to the instructions stored in the program memory. ಏನೆಲ್ಲ ಮಾಡ್ತೀವಿ? ಜನರಲ್ ಪರ್ಪಸ್ ರಿಜಿಸ್ಟರ್ ನ ನಾವೇನ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಆಸ್ ದ 13-bit register. ಯಾವ್ದದು? ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್. ಜನರಲ್ ಪರ್ಪಸ್ ರಿಜಿಸ್ಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ವಿಚ್ ಈಸ್ ನಥಿಂಗ್ ಬಟ್ 13-bit register ಅಂತ ಹೇಳ್ತಾರೆ. ಈ ರಿಜಿಸ್ಟರ್ ಅಲ್ಲಿ ಅಪ್ಪರ್ 5 bits ನ ನಾವು ಪ್ರೋಗ್ರಾಮ್ ಕೌಂಟರ್ ಲ್ಯಾಚ್ ಆಗಿ ಯೂಸ್ ಮಾಡಿದ್ರೆ ಲೋವರ್ 8 bits ನ ವಿ ವಿಲ್ ಯೂಸ್ ಆಸ್ ಎ ಪ್ರೋಗ್ರಾಮ್ ಕೌಂಟರ್ ಬಿಟ್ಸ್. ಮತ್ತೆ ಪ್ರೋಗ್ರಾಮ್ ಕೌಂಟರ್ ಆಕ್ಟ್ಸ್ as a pointer to the instructions stored in the program memory. It acts as a program counter acts as a pointer. ಪ್ರತಿ ಇನ್ಸ್ಟ್ರಕ್ಷನ್ ನಾವು ಎಕ್ಸಿಕ್ಯೂಟ್ ಮಾಡೋವಾಗ ಆ ಇನ್ಸ್ಟ್ರಕ್ಷನ್ ನ ಸಮ್ ಮೆಮೊರಿ ಅಡ್ರೆಸ್ ಪಾಯಿಂಟ್ ಮಾಡಬೇಕು ಅಲ್ವಾ? ಆ ಪಾಯಿಂಟರ್ ನ ನಾವೇನಂತ ಕರಿತೀವಿ? ಪ್ರೋಗ್ರಾಮ್ ಕೌಂಟರ್ ಅಂತ ಕರಿತೀವಿ. Let's see the next slide. Yes, IO ports. 8051 ಅಲ್ಲಿ ಎಷ್ಟು IO ports ಇತ್ತು? 4 IO ports ಇತ್ತು. ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3. ಅದೇ ರೀತಿ ಇದರಲ್ಲಿ IO ports ಎಷ್ಟಿದೆ ನೋಡೋಣ. PIC16 series consists of 5 ports. ಇದರಲ್ಲಿ
5 ಪೋರ್ಟ್ಸ್ ಇರುತ್ತೆ, such as ಪೋರ್ಟ್ ಎ, ಪೋರ್ಟ್ ಬಿ, ಪೋರ್ಟ್ ಸಿ, ಪೋರ್ಟ್ ಡಿ ಅಂಡ್ ಪೋರ್ಟ್ ಇ. ಇದರಲ್ಲಿ ಎಷ್ಟು ಪೋರ್ಟ್ ಇದೆ? 5 ಪೋರ್ಟ್ ಇದೆ. ಪೋರ್ಟ್ ಎ, ಪೋರ್ಟ್ ಬಿ, ಪೋರ್ಟ್ ಸಿ, ಪೋರ್ಟ್ ಡಿ ಮತ್ತೆ ಪೋರ್ಟ್ ಇ. ಪೋರ್ಟ್ ಎ, it is a 16-bit port which can be used as an input or output port based on the status of 3SA register. Based on the status of 3SA register ಏನ್ ಮಾಡ್ಬೋದು ನಾವು ಇದನ್ನ ಇನ್ಪುಟ್ ಆಗಾನ ಯೂಸ್ ಮಾಡ್ಬೋದು ಅಥವಾ ಔಟ್ಪುಟ್ ಆಗಾನ ಯೂಸ್ ಮಾಡ್ಬೋದು. ಪೋರ್ಟ್ ಎ is a 16-bit port ಇದು. ನೆಕ್ಸ್ಟ್ ಪೋರ್ಟ್ ಬಿ. It is an 8-bit port which can be used as both an input and an output port. 4 of its bits when used as input can be changed upon interrupt signal. ಏನು ಹೇಳ್ತಾನೆ, ಇದು 8 ಬಿಟ್ ಪೋರ್ಟ್. ಇದನ್ನು ಕೂಡ we can use both as the input or output ಪೋರ್ಟ್ ಆಗಿ ಯೂಸ್ ಮಾಡ್ಕೋಬಹುದು. 4 of these bits ಏನ್ ಯೂಸ್ ಮಾಡ್ತೀವಿ, when used as a input can be changed by the interrupt signals ಇಂದ ಚೇಂಜ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ಪೋರ್ಟ್ ಸಿ. It is a 8-bit port whose operation is determined by the status of the TRISAC register. Okay. This is also a 8-bit port irutte whose operation is determined by the status of this register. Okay. Port D. It is an 8-bit port which apart from being an IO port acts as a slave port for connection to the bus. ಇದು ಕೂಡ 8-bit port ಆಗಿ ಯೂಸ್ ಮಾಡ್ತೀವಿ. ಮತ್ತೆ it has a slave port for the connection to the bus. Next port ಬಂದು port E. It is a 3-bit port that serves the additional function of the control signal to the analog to digital converter. ಈ port ಅಲ್ಲಿ 3-bit port ಅಂತೀವಿ. ಇದು ಬಂದು additional features ಯೂಸ್ ಮಾಡ್ತೀವಿ to control the signals to the A to D ಕನ್ವರ್ಟರ್ ಅಂದ್ರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಲ್ಲಿ ನಾವು ಈ ಪೋರ್ಟ್ಸ್ ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಟೈಮರ್ಸ್. ಆಗ್ಲೇ ಹೇಳ್ದಂಗೆ ಇದರಲ್ಲಿ ಟೈಮರ್ಸ್ ಎಷ್ಟಿದೆ? 3 timers ಇದೆ. ಲೆಟ್ಸ್ ಸಿ. PIC microcontroller consists of 3 timers, out of which timer 0 and timer 2 are 8-bit timers and timer 1 is 16-bit timer which can also be used as a counter. Yes, ಆಗ್ಲೇ ಟೈಮರ್ಸ್ ಬಂದಾಗ ನಾನು ಹೇಳಿದ್ದೆ ಟೈಮರ್ಸ್ ಅಲ್ಲಿ 3 different types of timers ಇದೆ ಅಂತ. Yes, 3 different of timers ಇದೆ. ಟೈಮರ್ 0, ಟೈಮರ್ 1 and ಟೈಮರ್ 2. ಟೈಮರ್ 0 ಮತ್ತೆ ಟೈಮರ್ 2 ಬಂದು it is of 8 bits ಮತ್ತೆ ಟೈಮರ್ 1 ಬಂದು it is of 16 bits ಮತ್ತೆ ಟೈಮರ್ 1 ನ we can also used as a counter ಆಗಿ ಕೂಡ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಎಸ್, ಇದರಲ್ಲಿ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಕೂಡ ಇದೆ PIC ಮೈಕ್ರೋ ಕಂಟ್ರೋಲರ್ ಅಲ್ಲಿ. ಮತ್ತೆ ಇಟ್ ಕನ್ಸಿಸ್ಟ್ ಆಫ್ 8 ಚಾನೆಲ್ಸ್ ಮತ್ತೆ ದಿಸ್ ಇಸ್ ಆಫ್ 10 ಬಿಟ್. ಏನ್ ಹೇಳ್ತಾನೆ, ದ PIC ಮೈಕ್ರೋ ಕಂಟ್ರೋಲರ್ ಕನ್ಸಿಸ್ಟ್ ಆಫ್ 8 channels and 10 bit analog to digital converter. Let's see the next slide. Oscillator. ಏನ್ ಮಾಡುತ್ತೆ ಆಸಿಲೇಟರ್? ಟೈಮಿಂಗ್ ಜನರೇಷನ್ಗೆ ಆಸಿಲೇಟರ್ ಯೂಸ್ ಮಾಡ್ತೀವಿ. ಲೆಟ್ಸ್ ಸಿ. Oscillators are used for timing generation. PIC microcontrollers consist of external oscillators like crystals or RC oscillators. PIC microcontroller ಅಲ್ಲಿ ನಾವು external oscillators ಅನ್ನು ಕೂಡ ಯೂಸ್ ಮಾಡ್ತೀವಿ like crystals or RC oscillators. ಮತ್ತೆ oscillators ಏನಕ್ಕೆ ಯೂಸ್ ಮಾಡ್ತೀವಿ? For generating the time, that is timing generation ಗೆ. Next PWM mode. ಏನ್ ಮಾಡುತ್ತಿದ್ದು? ಇಟ್ ಪ್ರೊವೈಡ್ಸ್ ದಿ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಔಟ್ಪುಟ್ ವಿತ್ ಎ 10 ಬಿಟ್ ರೆಸಲ್ಯೂಷನ್ ಅಂಡ್ ಪ್ರೋಗ್ರಾಮಬಲ್
duty cycle. Let's see the next slide. CCP module. It consists of CCP module. CCP module works in the following three modes. Three different modes ಅಲ್ಲಿ CCP module work ಆಗುತ್ತೆ. First mode ಬಂದು capture mode, second mode ಬಂದು compare mode, third mode ಬಂದು PWM mode. First mode ನೋಡೋಣ. Capture mode. This mode captures the time of arrival of the signal, or in other words capture the value of the timer 1 when the CCP pin goes high. ಇದೇನ್ ಮಾಡುತ್ತೆ ಈ ಮೋಡು ಕ್ಯಾಪ್ಚರ್ಸ್ ದಿ ಟೈಮ್ ಅರೈವಲ್. ದಿಸ್ ಮೋಡ್ ವಿಲ್ ಕ್ಯಾಪ್ಚರ್ ದಿ ಟೈಮ್ ಆಫ್ ಅರೈವಲ್ ಆಫ್ ದಿ ಸಿಗ್ನಲ್ ಮತ್ತೆ ಕ್ಯಾಪ್ಚರ್ಸ್ ದಿ ವ್ಯಾಲ್ಯೂ ಆಫ್ ಟೈಮರ್ 1 ಅಂತ ಹೇಳ್ತಾನೆ whenever the CCP pin goes high. Next mode ಬಂದು compare mode. It acts as an analog comparator that generates an output when the timer 1 value reaches a certain reference value. ಇದೇನ್ ಮಾಡುತ್ತೆ it acts as an analog comparator ಆಗಿ act ಮಾಡಿ it generates the output whenever timer 1 reaches the reference value. Reference value reach ಆಗಿದ ತಕ್ಷಣ it acts as a comparator ಅಂತ ಹೇಳ್ತಾನೆ. Next mode, I already told about this mode, PWM mode. ಏನು ಈ ಮೋಡು pulse width modulation ಅಂತಾರೆ. It provides pulse width modulated output with a 10-bit resolution and programmable duty cycle. Okay, let's see the next slide. Special peripherals. ಇದರಲ್ಲಿ ಏನೆಲ್ಲ ಸ್ಪೆಷಲ್ ಪೆರಿಫೆರಲ್ಸ್ ಇರುತ್ತೆ ಇದಷ್ಟು ಬ್ಲಾಕ್ಸ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಸ್ಪೆಷಲ್ ಪೆರಿಫೆರಲ್ಸ್ ಏನಿರುತ್ತೆ ಅಂತ ಕೊಟ್ಟಿದ್ದಾನೆ. ದಟ್ ದೋಸ್ ಆರ್ ನಥಿಂಗ್ ಬಟ್ ವಾಚ್ ಡಾಗ್ ಟೈಮರ್ ಅಂಡ್ ಬ್ರೌನ್ ಔಟ್ ರೀಸೆಟ್. ನೋಡೋಣ ಏನ್ ಮಾಡುತ್ತೆ ವಾಚ್ ಡಾಗ್ ಟೈಮರ್. Watchdog timer. It resets the microcontroller in case of any software malfunction. ಅಂದ್ರೆ ಏನನ ಸಾಫ್ಟ್ವೇರ್ malfunction ಇದ್ರೆ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದಾಗ ಏನ್ ಮಾಡುತ್ತಿದ್ದು it resets the microcontroller. That is one of the special feature of watchdog timer. Next one ಬಂದು brownout reset. It resets the microcontroller in case of any power fluctuation and others. Brownout reset ಏನ್ ಮಾಡುತ್ತೆ it resets the microcontroller in case of power fluctuation ಏನನ್ನ ಆದಾಗ ಏನ್ ಮಾಡುತ್ತಿದ್ದು reset the microcontroller. ಸ್ಪೆಷಲ್ ಪೆರಿಫೆರಲ್ಸ್ ಅಲ್ಲಿ ಎರಡು ಅದ್ ಬಂದು ಒಂದು ವಾಚ್ ಡಾಗ್ ಟೈಮರು ಇನ್ನೊಂದು ಬ್ರೌನ್ಔಟ್ ರೀಸೆಟ್. ಎರಡು ಏನ್ ಮಾಡುತ್ತೆ ರೀಸೆಟ್ ಮಾಡುತ್ತೆ ಮೈಕ್ರೋ ಕಂಟ್ರೋಲರ್ನ ಬಟ್ ಇನ್ ಡಿಫ್ರೆಂಟ್ ಸಿಚುಯೇಷನ್. ಈಗ ವಾಚ್ ಡಾಗ್ ಟೈಮರ್ ಯಾವಾಗ ರೀಸೆಟ್ ಮಾಡುತ್ತೆ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ರೆ ಸಾಫ್ಟ್ವೇರ್ ಮ್ಯಾಲ್ ಫಂಕ್ಷನಿಂಗ್ ಟೈಮಲ್ಲಿ ಏನ್ ಮಾಡುತ್ತೆ ವಾಚ್ ಡಾಗ್ ಟೈಮರ್ನ ಮೈಕ್ರೋ ಕಂಟ್ರೋಲರ್ನ ರೀಸೆಟ್ ಮಾಡುತ್ತೆ. ಯಾವುದು ವಾಚ್ ಡಾಗ್ ಟೈಮರ್. ಅದೇ ಪವರ್ ಫ್ಲಕ್ಚುಯೇಷನ್ಸ್ ಈ ತರ ಏನನ್ನ ಇದ್ದಾಗ ಏನ್ ಮಾಡುತ್ತೆ ಮೈಕ್ರೋ ಕಂಟ್ರೋಲರ್ ನ ರೀಸೆಟ್ ಮಾಡೋದು ಯಾವುದು ಬ್ರೌನ್ಔಟ್ ರೀಸೆಟ್. ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ಅಬೌಟ್ ದಿಸ್. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಆಫ್ PIC 16F74 ಎಲ್ಲೆಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಏನೇನೆಲ್ಲ ಅಪ್ಲಿಕೇಶನ್ಸ್ ಇದೆ ಈ PIC ಮೈಕ್ರೋ ಕಂಟ್ರೋಲರ್ದು ಅನ್ನೋದನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಎಸ್, ಆಟೋಮೋಟಿವ್ ಇಂಡಸ್ಟ್ರೀಸ್ ಅಲ್ಲಿ ಯೂಶಲಿ ವಿ ವಿಲ್ ಯೂಸ್ ದಿ PIC ಮೈಕ್ರೋ ಕಂಟ್ರೋಲರ್. ಅದರಲ್ಲಿ ಆಟೋಮೇಟಿವ್ ಇಂಡಸ್ಟ್ರೀಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೆ ಕಂಟ್ರೋಲಿಂಗ್ ಹೋಮ್ ಅಪ್ಲಿಯನ್ಸಸ್. ಎಸ್, ಕಂಟ್ರೋಲಿಂಗ್ ಹೋಮ್ ಅಪ್ಲಿಯನ್ಸಸ್. ಮತ್ತೆ ಇಂಡಸ್ಟ್ರಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಹೋಮ್ ಅಪ್ಲಿಯನ್ಸಸ್ ಅಂದ್ರೆ ನೀವು ಇದ್ರಲ್ಲೆಲ್ಲ ಇರುತ್ತೆ ವಾಷಿಂಗ್ ಮಿಷಿನ್ ಅಲ್ಲೆಲ್ಲ PIC ಮೈಕ್ರೋ ಕಂಟ್ರೋಲರ್ ಹಾಕಿರ್ತಾರೆ ಫಾರ್ ಕಂಟ್ರೋಲಿಂಗ್ ದಿ ಸ್ಪೀಡ್ ಇದೆಲ್ಲದಕ್ಕೂ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇಂಡಸ್ಟ್ರಿಯಲ್ ಇನ್ಸ್ಟ್ರೂಮೆಂಟ್ಸ್ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗೆ ಹಾಕಿರ್ತಾರೆ. ಮತ್ತೆ ರಿಮೋಟ್ ಆಕ್ಸಿಸ್ ಇದಕ್ಕೆ ವಿ ವಿಲ್ ಯೂಸ್ ದಿ PIC ಮೈಕ್ರೋ ಕಂಟ್ರೋಲರ್.
ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಡೋರ್ ಲಾಕ್ಸ್. ಫಾರ್ ಎಲೆಕ್ಟ್ರಿಕಲ್ ಡೋರ್ ಲಾಕ್ಸ್ಗೆ ನಮ್ಗೆ ಏನು ಯೂಸ್ ಮಾಡ್ತೀವಿ? ಪಿಕ್ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇಫ್ಟಿ ಡಿವೈಸಸ್. ದೆನ್ ಲಾಸ್ಟ್ಲಿ ಟೈಮರ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ತೀವಿ ಅಂಡ್ ಎಕ್ಸೆಟ್ರಾ. ಮೆನಿ ಮೋರ್ ಅಪ್ಲಿಕೇಶನ್ಸ್ ಇದೆ. Yes. At the end of the session, you would have learnt the architecture of PIC microcontroller, applications ಏನೇನು, ಆರ್ಕಿಟೆಕ್ಚರ್ ಅಂದ್ರೆ ಆ ಬ್ಲಾಕ್ಸ್ ಏನೇನು ಬಂದಿದೆ, ಸಿ ಸಿ ಪಿ ಮಾಡ್ಯೂಲ್ ಆಗಿರ್ಬೋದು, ಪೋರ್ಟ್ಸ್ ಆಗಿರ್ಬೋದು, ಬ್ಲಾಕ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಏನೇನು ಬಂದಿದೆ ಅಂತ. ಮತ್ತೆ ಅಪ್ಲಿಕೇಶನ್ ಆಫ್ ಪಿಕ್ ಮೈಕ್ರೋ ಕಂಟ್ರೋಲರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ, ಮತ್ತೆ ಫೀಚರ್ಸ್ ಯಾವೆಲ್ಲ ಸ್ಪೆಷಲ್ ಫೀಚರ್ಸ್ ಇದೆ ಇದಕ್ಕೆ, ಯಾವ್ದೆಲ್ಲ ಪೆರಿಫೆರಲ್ ಫೀಚರ್ಸ್ ಇದೆ ಇದಕ್ಕೆ, ಯಾವ್ದೆಲ್ಲ ಅದರ್ ಫೀಚರ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಎಸ್, ದಿಸ್ ವಿಲ್ ಬಿ ದಿ ಲಾಸ್ಟ್ ಸೆಷನ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಬರೋ ಎಲ್ಲಾ ಟಾಪಿಕ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. Let's see, I have listed some of the questions for this session. Let's see that also. Which of the following is the CCP module? ಈ ಕೆಳಗಡೆ ಇರೋದ್ರಲ್ಲಿ ಯಾವುದು ನಿಮ್ಗೆ CCP module ಅಂತ ಅನ್ಸುತ್ತೆ? Let's see. Option A, compare mode. Option B, capture mode. Option C, PWM mode. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಆಗ್ಲೇ ನೋಡಿದ್ವಿ ನಾವು ಆರ್ಕಿಟೆಕ್ಚರ್ ಅಲ್ಲಿ ದೇರ್ ವಿಲ್ ಬಿ ಎ ಸಿ ಸಿ ಪಿ ಮಾಡ್ಯೂಲ್. ಆ ಸಿ ಸಿ ಪಿ ಮಾಡ್ಯೂಲ್ ಅಲ್ಲಿ ಏನಿರುತ್ತೆ, ದೇರ್ ಆರ್ 3 ಮೋಡ್ಸ್ ಅಂತ ನೋಡಿದ್ವಿ. ಯಾವ್ಯಾವ ಮೋಡ್ಸು? ಕಂಪೇರ್ ಮೋಡ್ಸ್, ಕ್ಯಾಪ್ಚರ್ ಮೋಡ್ ಅಂಡ್ ಪಿ ಡಬ್ಲ್ಯೂ ಎಂ ಮೋಡ್. ಅಂದ್ರೆ ಆನ್ಸರ್ ಏನೀಗ? ಇಟ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಎಸ್, compare, capture and PWM modes are the 3 CCP modules. Let's see the next question. How many ports are available in PIC microcontroller? PIC microcontroller ಅಲ್ಲಿ ಎಷ್ಟು ಪೋರ್ಟ್ಸ್ ಇದೆ? ಆಪ್ಷನ್ ಎ ಇಟ್ಸ್ 2, ಆಪ್ಷನ್ ಬಿ ಇಟ್ಸ್ 4, ಆಪ್ಷನ್ ಸಿ ಇಟ್ಸ್ 6 ಅಂಡ್ ಆಪ್ಷನ್ ಡಿ ಇಟ್ಸ್ 5. ಎಷ್ಟು ಪೋರ್ಟ್ಸ್? ಓಕೆ, ಇನ್ ಮೈಕ್ರೋ ಕಂಟ್ರೋಲರ್ 8051 ಅಲ್ಲಿ ಎಷ್ಟು ಪೋರ್ಟ್ಸ್ ಇತ್ತು? ಪಿನ್ ಡಯಾಗ್ರಾಮ್ ಅಲ್ಲೆಲ್ಲ ಹೇಳಿದ್ವಿ. ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2 ಅಂಡ್ ಪೋರ್ಟ್ 3, 4 ಪೋರ್ಟ್ ಇತ್ತು. ಇದ್ರಲ್ಲಿ ಎಷ್ಟಿದೆ? ದಿಸ್ ಇಸ್ ಅ ಪಿಕ್ ಮೈಕ್ರೋ ಕಂಟ್ರೋಲರ್. ಈ ಸೆಷನ್ ಅಲ್ಲೇ ನೋಡಿದ್ವಿ ಎಷ್ಟು ಪೋರ್ಟ್ಸ್ ಇತ್ತು ಅಂತ. ಇಟ್ಸ್ ನಥಿಂಗ್ ಬಟ್ 5 ಡಿಫರೆಂಟ್ ಪೋರ್ಟ್ಸ್. ದೋಸ್ ಆರ್ ಪೋರ್ಟ್ ಎ, ಪೋರ್ಟ್ ಬಿ, ಪೋರ್ಟ್ ಸಿ, ಪೋರ್ಟ್ ಡಿ ಅಂಡ್ ಪೋರ್ಟ್ ಇ. Then the answer is nothing but D, that is 5. Port A, port B, port C, port D and port E are the 5 ports. Let's see the next question. How many bytes of the memory available in the RAM? RAM ಅಲ್ಲಿ ಎಷ್ಟು bytes of memory ಇದೆ ಅಂತ. Option A, it is 368. Option B, it is 256. Option C, it is 128. And option D, it is 1024. ನಿಮಗೆಲ್ಲ ಗೊತ್ತಿರ್ಬೋದು, ಆಗ್ಲೇ ಹೇಳಿದೆ ಬೈಟ್ಸ್ ಆಫ್ ಮೆಮೊರಿ ಇನ್ ರ್ಯಾಮ್ ಇಸ್ 368 ಅಂತ. ಎಸ್, 368 bytes of memory in RAM and 256 bytes of memory in EEPROM ಅಂತ ಆಗ್ಲೇ ಹೇಳಿದೆ. Yes, option A is the right answer, 368 bytes. Next question. How many timers are available in PIC microcontroller? ಎಷ್ಟು ಟೈಮರ್ಸ್ ಇದೆ ಪಿಕ್ ಮೈಕ್ರೋ ಕಂಟ್ರೋಲರ್ ಅಲ್ಲಿ? ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಟೈಮರ್ 0, ಟೈಮರ್ 1 ಅಂಡ್ ಟೈಮರ್ 2, 3 ಟೈಮರ್ಸ್ ಇರುತ್ತೆ. 3 ಟೈಮರ್ ಅಲ್ಲಿ ಟೈಮರ್ 0 ಅಂಡ್ ಟೈಮರ್ 2 ಆರ್ ಆಫ್ 8 ಬಿಟ್ಸ್ ಅಂಡ್ ಟೈಮರ್ 1 ಬಂದು ಇಟ್ ಈಸ್ ಎ 16 ಬಿಟ್ ವಿಚ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಎ ಕೌಂಟರ್ ಅಂತ ಹೇಳಿದೆ. ಲೆಟ್ಸ್ ಸಿ ದಿ ಆಪ್ಷನ್ಸ್ ಓವರ್ ಹಿಯರ್. Option A, 1. Option B, it's 5. Option C, it is 4. And option D, it is 3.
Yes, right answer is option D. Option D ಏನು? It's three. Three different timers ಇರುತ್ತೆ. That is timer 0, timer 1 and timer 2. Thank you everyone.